ಮನುಷ್ಯ ಜೀವನದಲ್ಲಿ ತಲೆ ಎತ್ತಿ ಬದುಕಬೇಕಾದ್ರೆ ಯಾವಾಗಲೂ ಶತ್ರುನ ಎದುರುಗಡೆ ಇಟ್ಕೊಂಡು ಬದುಕಬೇಕು. ಯಾಕೆ ಗೊತ್ತಾ? ಅವನು ನಮ್ಮ ಏಳಿಗೆನ ನೋಡಿ ಹೊಟ್ಟೆ ಕಿಚ್ಚಿ ಪಟ್ಟು ಕೊಡೋ ತೊಂದರೆಯಿಂದ ಅವನ್ನ ಎದುರಿಸೋ ಶಕ್ತಿ ಛಲ ನಮಗೆ ಬರುತ್ತೆ. ಈ ಒಂದು ಬೆಳವಣಿಗೆನ ನೋಡಿದ ಮೇಲೆ ಶತ್ರು ಯಾರೇ ಆಗಿದ್ರು ಸರಿ, ತನಗ್ ತಾನೇ ದೂರ ಹೋಗೋದಕ್ಕೆ ನೋಡ್ತಾನೆ, ಇಲ್ಲ ಮಿತ್ರನಾಗೋದಕ್ಕೆ ಪ್ರಯತ್ನ ಪಡ್ತಾನೆ. ಗೊತ್ತಾಯ್ತಾ? ರೈಟ್. ನೋಡಿ, ನೀವು ಯಾವುದೇ ವಿಷಯಕ್ಕೂ ತಲೆ ಕೆಡಿಸ್ಕೋಬೇಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಬರೋಣ ಕೆಂಪಣ್ಣ, ಇವ್ರನ್ನ ಬಿಟ್ಬಿಟ್ಟು ಬರೋಣ. ಸರಿ. ಇಷ್ಟು ವರ್ಷ ವಿಷ ಕುಡಿದ್ರು ನಿಶಾ ಏರಿರ್ಲಿಲ್ಲ ಕಂಡ. ಈಗ ಏರ್ತಾ ಐತೆ, ಬರ್ತಾ ಐತೆ, ಸಂತೋಷ ಆಗ್ತಾ ಐತೆ. ಜೊತೆಗೆ ನನ್ನ ಪರಮ ವೈರಿ ರಾಮ ನನಗೆ ಮಾಡಿರೋ ಅನ್ಯಾಯದ ನೆನಪು ತರ್ತಾ ಐತೆ. ಹನುಮ, 10 ವರ್ಷದ ಹಿಂದೆ ನನ್ನ ಸುಪರ್ನಲ್ಲಿದ್ದ ದರಖಾಸ್ತ ಜಮೀನ ನಿಮ್ಮ ಸ್ವಾಧೀನಕ್ಕೆ ತಗೊಳಕ್ಕೆ ಕೋರ್ಟ್ ಆರ್ಡರ್ ಇದೆ. ಬೆಂಬಲಕ್ಕೆ ನಾನಿದ್ದೀನಿ. ಇನ್ನು ಯಾಕೆ ಹೆದರ್ಕೊಂಡು ನಿಂತಿದ್ದೀರಾ? ಹತ್ತಿ ಮರನ ಕೆಡವಿ ಕಾಯಿನ ನಡಿಯೋಣ. ಯಾರಪ್ಪನ ಮನೆ ತೋಟ ಅಂತ ಕಾಯಿ ಕೆಡುತ್ತಿರ್ಲ? ಅವ್ರ ಅಪ್ಪನ ಮನೆ ತೋಟ ಅಂತ ಕಾಯಿ ಕೆಡುತ್ತಾರೆ. ಅದೇನ್ ಕೆಡುತ್ತಾರಲ್ಲ? ಮರ ಹತ್ತಿ ಕೆಡುತ್ತಾರೆ. ಏ ರಾಮ, ಈ ಉಟ್ಕಲ್ ನಾಗಪ್ಪನಿಗೆ ಸವಾಲಾಗ್ತಾ ಇದೆಯಲ್ಲ? ಈ ನಟ್ಕಲ್ ಶಿವಜ್ಜನ ಮಗ ರಾಮ ನಿನ್ನ ಮೇಲೆ ಏನು? ಅನ್ಯಾಯ ಮಾಡೋರು ಯಾರೇ ಆಗಿದ್ರು ಸರಿ, ಅವ್ರ ಮೇಲೆ ಸವಾಲ್ ಹಾಕ್ತಾನೆ. ನ್ಯಾಯ ಇರೋ ಕಡೆ ಸಪೋರ್ಟ್ ಮಾಡೇ ಮಾಡ್ತಾನೆ. ಹಂಗಾರೆ ಬುಟ್ಕೊಡ್ಲೇಬೇಕು ಅಂತೀಯ ತ್ವಾಟನ? ಇನ್ನೂ ಕೇಳ್ತಾ ನಿಂತಿದೆಯಲ್ಲ ಕಣಿನ. ನೀನಿಷ್ಟು ಹೇಳಿದ ಮ್ಯಾಕೆ ಬೂಡೋದು ಬೂಡಾದೇಯ. ನನ್ನ ಮಗ ಹೊಡೆದಕ್ಕೆ ಸೊಂಟ ಸೆಡ್ತ್ಕೊಂಡ್ಬಿಡ್ತು ಕಂಡ. ಆ ವರ್ಷನೇ ನನಗೆ ಹೆಣ್ಣು ಮಗು ಹುಟ್ಟಿತ್ತು. ಇಲ್ಲಿದ್ದ ಗಂಡ್ ಮಗು ಹುಡ್ತಿತ್ತ ಏನೋ. ಗಂಡ್ ಮಗ ಆಗೋ ಇಷ್ಟ ಹಂಗಿರ್ಲಿ, ಸದ್ಯ ಉಳ್ಕೊಳ್ತಲ್ಲ, ಅದಕ್ ಸಂತೋಷ ಪಡಿ. ಕಾಣಪ್ಪ ಯಜಮಾನ್ರಿ, ನೀವ್ ತಗೊಂಡಿದ್ದು ಹೊಲ, ಹೋಗಿ ಅದನ್ನ ತ್ವಾಟ ಆಗಿ ಮಾಡಿದ್ರಿ. ಬಡವರ ಜಮೀನು ಸಸ್ತಾ ಸಿಗುತ್ತು ಅಂತ 1000 ತೆಂಗಿನ ಸಸಿ ನಡೆಸ್ದೆ. ಆ ನನ್ನ ವೈರಿ ರಾಮ ಅವ್ರನ್ನೆಲ್ಲ ಎತ್ತಿ ಕಟ್ಟಿ ಕೇಸ್ ಹಾಕ್ಸ್ಬಿಟ್ಟ. ಆದ್ರೆ ಏನಂತೆ, ಮಲ್ಲಮ್ಮ ಬಂದು ಕ್ವಾಣೆ ಕರ್ಕೊಂಡೋಗಿ ಪುಂಗಿ ಬಾರಿಸಿದ್ದೆ ತಡ ಅಂತ ಎದ್ಬಿಡ್ತು. ನನ್ನ ಸೇಡಿನ ಹೆಡೆ. ಏನ್ರಿ ಕೇಳಿಸ್ತಾ? ಏನೋ ಅಪ್ಲಿಕೇಶನ್ ಹಾಕ್ತಿರೋ ಆಗಿದೆ. ಏನಿಲ್ಲ, ಕೆಂಪಿ ಅವ್ರ ಅಮ್ಮನ್ಗೆ ಹುಷಾರಿಲ್ವಂತೆ. ಅದಕ್ಕೆ ಅವಳನ್ನ ಅವ್ರ ಅಮ್ಮನ ಮನೆ ಕಳಿಸ್ಕೊಡೋಣ ಅಂತ ಭೈರ ಕೇಳ್ತಾ ಇದ್ದಾನೆ. ಭೈರ, ನಿನ್ನ ಹೆಂಡತಿನ ನಿಮ್ಮ ಅತ್ತೆ ಮನೆ ಕಳಿಸ್ಕೊಡೋದಕ್ಕೆ ನೀನ್ ನನ್ ಕೇಳ್ತಾ ಇದೀಯ? ಆ ಕೆಂಪ ಅವನ ಹೆಂಡತಿನ ಒಂದು ಸಿನಿಮಾ ಕರ್ಕೊಂಡು ಹೋಗೋದಕ್ಕೂ ನನ್ನೇ ಕೇಳ್ತಾನೆ. ಈ ಮನೆಯಲ್ಲಿ ಒಂದು ಕೋಳಿ ಕುಯ್ಬೇಕಾದ್ರೂ ನನ್ನ ಹತ್ರನೇ ಕೇಳ್ತಾನೆ. ಸದ್ಯ ಮಸಾಲೆ ಏನ್ ಹಾಕ್ಬೇಕು ಅಂತ ಕೇಳೋದಿಲ್ಲ, ಅದು ನನ್ನ ಪುಣ್ಯ. ಏನ್ರೇ ಇದು? ಎಲ್ಲದಕ್ಕೂ ನೀವು ನನ್ನೇ ಕೇಳ್ತಾ ಇದ್ರೆ ಹೇಗೆ? ತಂದೆಗ್ ತಲೆ ಮಗ, ಮನೆಗೆ ಯಜಮಾನ. ನೀನ್ ಕೇಳಿದ್ರೆ ಏನಾರ ಮಾಡಕ್ ಆಯ್ತದ? ನಾವು ಇಷ್ಟಕ್ಕೂ ನಾವ್ ಯಾಕೆ ಮಾಡ್ಬೇಕು? ನಮ್ಗೇನ್ ಕಡಿಮೆ ಆಗೈತೆ? ಅಪ್ಪಿ ತಪ್ಪಿ ತೆಪ್ ಮಾಡಿ ಮಕ್ಕ ಕುಗ್ಸ್ಕೋಬೇಕು ಕಾರಣಪ್ಪ. ಬೈರ, ಕೆಂಪ, ಸುಳ್ಳು ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ನೀವು ತಪ್ಪು ಯಾಕೋ ಮಾಡ್ತೀರಾ? ನೀವೇನೇ ಮಾಡಿದ್ರು ಒಳ್ಳೇದೇ ಮಾಡ್ತೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಯಾರಾದ್ರೂ ನಿಮ್ಮ ಒಳ್ಳೆತನಕ್ಕೆ ಒರೆ ಹಚ್ಚಿ ನೋಡಿದ್ರೆ ಅದರಲ್ಲಿ ಅವರ ಸಣ್ಣತನ ಎದ್ದು ಕಾಣುತ್ತೆ. ನಿಮ್ಮನ್ನ ತಮ್ಮಂದ್ರು ಅಂತ ಪಡೆಯೋದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ. ನೋಡಿ, ನೀವ್ ಎಲ್ಲಿ ಬೇಕಾದ್ರೂ ಹೋಗ್ಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಈ ಮನೆಗೆ ನೀವು ಯಜಮಾನ್ರು ಕಂಡ್ರಯ್ಯ, ನಿಮ್ಗೂ ಆ ಹಕ್ಕೈತೆ. ಅಣ್ಣ, ನಾನ್ ತೋಟಕ್ಕೆ ಗೊಬ್ಬರ ಹೊಡಿಬೇಕು, ಬರ್ತೀನಿ ಅಣ್ಣ. ಅಣ್ಣ, ನಾನು ಗದ್ದೆಗೆ ನೀರ್ ಹಾಯಿಸ್ಬೇಕು, ಬರ್ತೀನಿ. ನೀನ್ ಗದ್ದೆ ಕೆಲ್ಸಕ್ಕೆ ಹೋದ್ರೆ ಇವಳನ್ನ ಬಿಟ್ಬಿಟ್ಟು ಬರೋರು ಯಾರು? ಅವಳೆ ನೆಳೆ ಮಗನ ಒಬ್ಳೆ ಓಡ್ಬತ್ತಾಳೆ ಬಿಡು. ಅವ್ರು ಹೇಳೋದು ಸರಿ ಕಣ್ ಬಾಬಾ. ವಾರದಿಂದ ನೀರಿಲ್ದೆ ಗದ್ದೆಲ್ಲ ಬಾಯಾರ್ತ ಕುಂತವೆ. ಇವತ್ತು ಭಾನುವಾರ ಬೇರೆ, ಅಪಾರ ಹೊತ್ತು ಕರೆಂಟ್ ಇರ್ತದೆ. ನಾನೇ ಆಳಿನ ಜೊತೆ ಗಾಡಿ ಕಟ್ಕೊಂಡು ಒಬ್ಳೆ ಹೋಗ್ ಬರ್ತೀನಿ ಬಾಬಾ. ವಾ ಕೆಂಪಿ, ವಾ. ಕಾಲೇಜ್ನಲ್ಲಿ ಕೆಲವು ಪುಸ್ತಕಗಳನ್ನ ಓದಿ ಸಾಕಷ್ಟು ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಅವಿಭಕ್ತ ಕುಟುಂಬದಲ್ಲಿರೋ ಜೀವಂತ ಪುರಾಣಗಳನ್ನ ಓದಿ
ನನ್ನ ಜೀವನನ ಸಾರ್ಥಕ ಮಾಡ್ಕೋಬೇಕು ಅಂತ ಈಗ ನನಗೆ ಅನ್ನಿಸ್ತಾ ಇದೆ. ಹೋಗ್ಬಿಟ್ಟು ಬರವಾ? ಏ ಗೀತಾ, ನೀನ್ ಹೀಗೆ ಫೋಟೋ ತೆಗಿತಾ ಇದ್ರೆ ಒಂದಲ್ಲ ಒಂದಿನ ಗ್ಯಾರಂಟಿ ಗೂಸ ತಿಂತ್ಯಾ? ನನಗ್ ಗೂಸ ಕೊಡೋ ಕೈನ ನಮ್ ಡ್ಯಾಡಿ ಹೇಳಿ ಸೀಸ್ ಮಾಡಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಹಸೆ ಮನೆ ಮೇಲೆ ನಿನ್ನ ಸೀಸ್ ಮಾಡೋ ರೋಮಿಯೋ ಅಲ್ಲಿ ಕೂತಿದ ನೋಡೆ. ಹಾಯ್ ಕೃಷ್ಣ. ಹಲೋ. ಏನು ಡೀಪಾಗಿ ಸ್ಟಡಿ ಮಾಡ್ತಿರೋ ಹಾಗಿದೆ? ಇನ್ನೇನು 3 ಹೊತ್ತು ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ನಿಂತರ ಬೀದಿ ಬೀದಿ ಸುತ್ತಕ್ಕಾಗತ್ತಾ? ಇದೆಲ್ಲ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಯಾರ್. ಬನ್ನಿ ಕಾಫಿ ಕುಡಿಯೋಣ. ಐ ಆಮ್ ಸಾರಿ, ನಂದಾಗ್ಲೇ ಆಯ್ತು. ಕೃಷ್ಣ ಕೃಷ್ಣ, ಕ್ಲಾಸ್ ಇನ್ನು ಟೈಮ್ ಇದೆ. ಅಷ್ಟರಲ್ಲಿ ನಾವೆಲ್ಲರೂ ಸೇರಿ ಗ್ರೂಪ್ ಫೋಟೋ ತಗೊಳ್ಳೋಣ. ಫೋಟೋನಾ? ಯಾ. ನಾನು ನಿನ್ ಜೊತೆ ತೆಗೆಸ್ಕೊ. ಯಾ. ಸಾರಿ, ಯಾವ್ದಾದ್ರು ಒಂದು ಚಿಂಪಾಂಜಿ ಹಲ್ ಬಿಟ್ಕೊಂಡು ನಿನ್ ಪಕ್ಕದಲ್ಲಿ ನಿಂತ್ಕೊಳಕ್ ಇಷ್ಟಪಟ್ರೆ ಅದ್ರ ಜೊತೆ ತೆಗೆಸ್ಕೊ. ಮೈ ಡಿಯರ್ ಕೃಷ್ಣ, ಇಷ್ಟಕ್ಕೆ ಸೀರಿಯಸ್ ಆದ್ರೆ ಹೇಗೆ? ನಾನ್ ತುಂಬಾ ಇಷ್ಟಪಟ್ಟು ತೆಗೆದಿರೋ ನಿಮ್ ಪರ್ಸನಲ್ ಫೋಟೋಗ್ರಾಫ್ ಒಂದು ನೋಡಿದ್ರೆ ನಾನೆಂತ ಎಕ್ಸ್ಪರ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನು, ನನ್ ಪರ್ಸನಲ್ ಫೋಟೋನಾ? ಎಲ್ಲಿ ಕೊಡು ನೋಡೋಣ. ನೋಡಿ, ಕಣ್ ತುಂಬಾ ನೋಡಿ. ಲೋಕೇಶ, ಈ ಫೋಟೋದಲ್ಲಿ ನಾನು ದೇವರ ಚಿಕ್ಕಪ್ಪ, ಇದು ನೀನೆ, ನೋ ಡೌಟ್. ಏ ಗೀತಾ, ಇದನ್ನ ಎಲ್ಲಿ ಯಾವಾಗ ಹೇಗೆ ತೆಗೆದೆ? ಅವಳು ಹೇಗೆ ತೆಗೆಕ್ ಹೋಗ್ತಾಳೆ? ಸುಮ್ನೆ ಅನ್ಸಿದ್ಲು ಅಷ್ಟೇ. ಅಂದ್ರೆ ವೆರಿ ಸಿಂಪಲ್. ಯಾವ್ದೋ ಒಂದು ಮಾಡ್ಲಿಂಗ್ ಫೋಟೋ ಸಿಕ್ತು. ಆ ಪುಣ್ಯಾತ್ಮನ ಮುಖ ಕೆಟ್ಟದಾಗಿತ್ತು. ಅದಕ್ಕೆ ಅವನ್ ತಲೆ ತೆಗೆದೆ, ಕೃಷ್ಣನ್ ತಲೆ ಅಂಟಿಸ್ದೆ. ಕೆಂಪಿ, ಚೆನ್ನಾಗಿದ್ಯಾವ? ಚೆನ್ನಾಗಿದ್ಯಾ? ಅಯ್ಯೋ, ನಾನ್ ಚಂದಾಕಿರೋದಂಗಿರ್ಲಿ, ಅವನಿಗೆ ಹುಷಾರಿಲ್ವಂತೆ. ಅವಳಿಗೆ ಏನಾಗಿದೆ? ಒಳ್ಳೆ ಗುಂಡ್ಕಲ್ ಇದ್ದಂಗಿದ್ದಾಳೆ. ಅಲ್ವೇನೆ? ಯಪ್ಪ, ಮತ್ತೆ ಅವನಿಗೆ ಹುಷಾರಿಲ್ಲ ಅಂತ ನನ್ನನ್ನು ಕರೆಸಿದ್ದು ನಾನು. ಜಾಗ್ರತೆ ಅಂತ ನೋಡ್ತಾ ಇದ್ಯಾ? ಮರ್ತಿರೋದ್ನ ಜ್ಞಾಪ್ಸೋಕೆ, ಕ್ಯಾಕುಸಿ ಮಕ್ಕುಗ್ದು ಬುದ್ಧಿ ಹೇಳಕ್ಕೆ, ಹೊಟ್ಟೆ ಗೆಟ್ಟಿಲ್ದಲೆ ಕೈ ಚಾಚಿ ಖದ್ ಬಸ್ರಾಗಿ ಹಾಳ್ ಬಾವಿಲ್ ಬಿದ್ದಿದ್ ನಿನ್ನ ಜೀವ ಕೊಟ್ಟು ಉಳಿಸ್ಕೊಂಡೋಳು ನಾನ್ ಕಣೆ. ಕೊಳ್ತು ಗಬ್ನಾರೋ ಹಳ್ಳದ್ ನೀರಾಗಿದ್ ನಿನ್ನ ಸೋಸಿ ತಿಳ್ನೀರ್ ಮಾಡಿ ಹಾ ತುಂಬಿದ್ ಮನೆ ಸೊಸೆ ಮಾಡ್ದೋಳು ನಾನ್ ಕಣೆ. ನಾನು ಏನೋ ಪಾಪ ಬಡವಿ ಬದುಕೊಳ್ಳಿ, ಇವತ್ತಲ್ಲ ನಾಳೆ ಕೆಲ್ಸಕ್ಕೆ ಬರ್ತಾಳೆ ಅಂತ ಅಷ್ಟೊಂದೆಲ್ಲ ಉಪಕಾರ ಮಾಡಿದ್ರೆ ನಾನು ಊರಿದೆ ನನ್ನೇ ಮರ್ತ್ಬಿಟ್ಟ ನೀನು? ಇಲ್ಲ ಮಲ್ಲವ್ವ, ಇಲ್ಲ. ದಿನ ನಿನ್ ಹೆಸರು ಹೇಳ್ಕೊಂಡು ನಾನು ಪೂಜೆ ಮಾಡ್ತೀನಿ. ಸಾಕು ಸುಳ್ಳೇರಿ. ಅವತ್ತು ತಿರ್ಬೋಕಿ ನಿಮ್ಮ ಮತ್ತೆ ಮನೇಲಿ ನನ್ನ ಮಾನ ಮೂರ್ಖ ಕರಾಜ್ ಆಯ್ತಾ ಇದ್ರು, ನನ್ ಪರ ವಹಿಸ್ಕೊಂಡು ಮಾತಾಡ್ದೇನೆ ನೀನು? ಮಲ್ಲವ್ವ, ನಂದೇನಲ್ಲಿ ನಡೀತದೆ ಅಂತ ನಾನ್ ಮಾತಾಡ್ಲಿ? ಮಂಜಯ್ಯ, ತಾಯವ್ವ, ಆ ಮನೇಲಿ ನಿನ್ ಮಗದ್ ಏನು ನಡೆಯಕ್ಕಿಲ್ವಂತೆ. ಅಲ್ಲ ಕಣ್ ಕೆಂಪಿ, ಇನ್ನು ಎಷ್ಟ್ ದಿವಸ ಅಂತ ಹಿಂಗೆ ಗುಲಾಮ್ಗಿರಿ ಮಾಡ್ಕೊಂಡಿರ್ತೀಯ ಹೇಳು? ಏನೋ ನಮ್ಮ ಹುಡುಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳೆ, ಉಳೊಳಗೆ ಹೊರಿಸ್ಕೊಡ್ತಾಳೆ ಅಂತ ಹೇಳಿ ತಾನೆ ಈ ಮಲ್ಲವನ ಹತ್ರ ಸಾಲ ಮಾಡಿ ನಿನ್ನ ಮದುವೆ ಮಾಡಿದ್ದು ನಾವು. ಈಗ ನನ್ನೇನ್ ಮಾಡು ಅಂತೀರಾ? ಅದನ್ನ ನಾನ್ ಹೇಳ್ತೀನಿ. ಹಲ್ಸಣ್ಣಿಂದ ತೊಳೆನ ಬೇರ್ಪಡಿಸ್ಬೇಕಾದ್ರೆ ಕೈಗೆ ಎಣ್ಣೆ ಸೌಕೋಬೇಕು. ಇಲ್ಲ ಅಂದ್ರೆ ಆ ನನ್ ಮಗನ್ ಅಂಟು ತಿನ್ನಕ್ ಬಿಡಕ್ಕಿಲ್ಲ. ಅಂದ್ರೆ ನಿಮ್ಮತ್ತೆ ಮನೆನೇ ಒಂದು ಹಲ್ಸಣ್ಣು, ಅವ್ರ ಮಕ್ಳೇ ತೊಳೆಗಳು, ಅವರು ಒಗ್ಗಟ್ಟಾಗಿರದೆ ಅಂಟು. ಅವ್ರನ್ನ ಪುಡ್ಸಿ ಬೇರ್ಪಡಿಸೋ ಎಣ್ಣೆನೆ ನೀನು ಆ ಸುಂದ್ರಿ. ನೋಡೋ, ನಾನ್ ಹೇಳ್ದ ಕೇಳ್ದೆ ಹೋದ್ರೆ ಆ ರಾಮಣ್ಣ ನಿಮ್ ಗಂಡಿರ್ ಕೈಗೆ ಏನ್ ಕೊಡ್ತಾನೆ ಗೊತ್ತೇನೆ? ನೋಡ್ ಕೆಂಪಿ, ಒಳಕಲ್ಲಕ್ ತಲೆ ಕೊಟ್ಟಿದ್ಯಾ? ಒನ್ಕೆ ಏಟು ಬೀಳಕ್ ಮುಂಚೆ ಪಾರಾಗು. ಯಾಕೆ ಒಳ್ಳೆ ಗರ್ಭಡ್ದಳ ಕುಂತ್ಬಿಟ್ಟಿದ್ಯಾ? ಸುಂದ್ರಿ, ಏನಕ್ಕ? ಏನೂ ಇಲ್ಲ.
ನೀನ್ ತಪ್ಪು ತಿಳಿಯಕ್ಕಿಲ್ಲ ಅಂತಂದ್ರೆ ನಂದೊಂದು ಮಾತು. ಅದೇನ್ ಹೇಳಕ್ಕ? ಒಸಿ ಬಾ, ಹತ್ರ ಬಾ ಇಲ್ಲಿ. ಯಕ್ಕ, ಎಲ್ಲ ನಿನ್ ಪಾದ? ಈ ಪಾದ ದಾಣಿಯಾಗು. ನೀನ್ ಹೇಳಿದ್ ಒಂದೊಂದು ಮಾತು ಮಂತ್ರ ಕಡೆ ಯಕ್ಕ, ಮಂತ್ರ. ಈ ಮಂತ್ರದ ಯಂತ್ರನ ನಾಳೆಯಿಂದನೇ ನಮ್ ಗಂಡದಿರ್ ಕುತ್ತಿಗೆಗೆ ಕಟ್ಬಿಡುವ. ಏನೇ ಕೆಂಪಿ ನೀನ್ ಹೇಳ್ತಾ ಇರೋದು? ಪಾಲ್ ತಗೊಂಡ್ ಬ್ಯಾರೆ ಹೋಗ್ಬೇಕಾ? ಅರಮನೆ ಹೆಂಗಿರೋ ನಮ್ಮ ಮನೆಯಲ್ಲಿ ಸುಖಕ್ಕೆ ಏನೇ ಕಡಿಮೆ ಆಗದೆ ನಿಂಗೆ? ಸುಖ ಅನ್ನೋದು ಅವಳವನ್ ತುಂಬದ್ ಕೋಡಿ ಆದಂಗ್ ಕರಿತಾ ಕುಂತೈತೆ ನೋಡು. ಏ ಮಾರಾಯ, ಒಂದಪ್ಪ ತಿರ್ಗಿ ಚಡ್ಡಿ ನೋಡ್ಕೊ ಹೆಂಗೈತೆ ಅಂತ. ಒಳ್ಳೆ ಊರ್ ಮಧ್ಯ ಯಾರೋ ಹಳೆ ಪೋಸ್ಟ್ ಆಫೀಸ್ ಡಬ್ಬ ಇದ್ದಂಗೈತೆ. ಸುಂದ್ರಿ, ಯಾವುದೇ ಗಂಡಸು ಮುಂದೆ ಬರ್ಬೇಕಾದ್ರೆ ಅವನ ಹೆಂಡ್ರೆ ಕಾರಣ ಅಂತ ನಮ್ಮ ಅಪ್ಪ ಆಗಾಗ ಹೇಳ್ತಿದ್ದ ಮಾತಿನ ಅರ್ಥ ಈಗ ಗೊತ್ತಾಯ್ತು. ಆನೆ ಗೇಯೋ ನನ್ನ ಬುದ್ಧಿ ಈಡ್ ದಿವಸ ಎಮ್ಮೆ ಸಗಣಿ ತೊಪ್ಪೆ ಇದ್ದಂಗಿತ್ತು ನೋಡ. ಆದ್ರೆ ಇವತ್ತು ನಿನ್ನ ಬಾಯಿ ಬಾಳೋ ಮಂತ್ರ ಹೇಳಿ ನನಗೆ ಬದುಕೋ ದಾರಿ ತೋರಿಸ್ಬಿಡ್ತು ಕಣೇ, ಬದುಕೋ ದಾರಿ ತೋರಿಸ್ಬಿಡ್ತು. ಆಹಾ, ನನಗೆ ಆಗ್ತಾ ಇರೋ ಸಂತೋಷಕ್ಕೆ ಉದ್ದಾಡ್ಬೇಕು ಅನಿಸ್ತೈತೆ. ಬಾರೆ ಹತ್ರ ಬಾರೆ. ನಡಿಗೆ ನೋಡು, ನಡಿಗೆ. ಬಾಯ್ ಬಾ ಬಾ. ಅರೆ ರಾಮಣ್ಣ, ಪೋಸ್ಟ್ ಆಫೀಸ? ನನ್ ಚಡ್ಡಿ ಪೋಸ್ಟ್ ಆಫೀಸ? ಸೂರ್ಪನಕಿ, ಇನ್ನೊಂದ್ ದಪ್ಪ ನಮ್ಮ ಅಣ್ಣನ್ ಸುದ್ದಿ ಎತ್ತಿ ಮನೆ ಪಾಲ್ ಮಾಡಕ್ ನೋಡಿದ್ರೆ ಕೆಂಪಿಗಿರೋ ಕೆಂಡದಲ್ಲಿ ಗುಂಟೂರು ಮೆಣಸಿನಕಾಯಿ ಹಾಕಿ ಹಾಗೆ ಎಲ್ಲೆಲ್ಲಿ ಕೊಡ್ತೀನಿ ಗೊತ್ತಾ? ಮನೆ ತಗೊಬ್ಬ ಗೊತ್ತಾಯ್ತಿದೆ. ಅಣ್ಣ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನಪ್ಪ ಅದು? ಅದು ಅದು ಏನಪ್ಪ ಅದು? ಪಾಲು ಪಾಲು ಪಾಲು. ಅದೇ ಭವ, ನಮ್ ಪಾಳ್ ಬಿದ್ದಿರೋ ಭಾರೆ ಹೊಲದಲ್ಲಿ ಬೋರ್ ಬಾವಿನಾದ್ರು ತೆಗ್ಸಿದ್ರೆ ಬೇಸಿಗೆ ಬೆಳೆನಾದ್ರೂ ಬೆಳಿಬೋದು ಅಂತ ಹೇಳ್ತಾವ್ರೆ. ಯಾಕಣ್ಣ ಸುಮ್ಕಾಗ್ಬಿಟ್ಟೆ? ನೀವ್ ಹೇಳ್ತಾ ಇರೋದು ನೋಡಿದ್ರೆ ಸುಮ್ನೆ ಇರೋದೇ ವಾಸಿ ಅನ್ಸುತ್ತಪ್ಪ. ಯಾಕಣ್ಣ? ಅಲ್ರು, ಅದು ಮೊದಲೇ ಬಾರೆ, ಎತ್ತರವಾದ ಜಾಗ. ಅಲ್ಲಿ ಬೋರ್ ಹೊಡ್ಸಿದ್ರೆ ನೀರ್ ಬರುತ್ತೇನ್ರು? ನಿಮ್ ಮಾತು ಕೇಳಿದ್ರೆ ಸುಮ್ನೆ ಹಣ ಪೋಲಾಗತ್ತ ಅಷ್ಟೇ. ಪೋಲಾಗೋದು ಒಂದೇ ಅಲ್ಲ, ಯಾಕೋ ಮನೆನೇ ಎಕ್ಕುಟ್ಟೋಗೋಂಗ್ ಕಾಣ್ತಾ ಐತೆ. ಹೆಂಗೋ ದ್ಯಾವ್ರ ಮೇಲೆ ಭಾರ ಹಾಕಿ ಕೊರ್ಸೋದೇ ಒಳ್ಳೇದು. ಗೀತಾ, are you ready? I love you. ಗೀತಾ, I love you, ಕೃಷ್ಣ. ಗೀತಾ, I love you. ಗೀತಾ, ನೀನ್ ಹೀಗೆ ಮಾಡ್ತಾ ಇದ್ರೆ ಖಂಡಿತ ನಿನ್ ಹುಚ್ಚಿಡಿಯತ್ತೆ ಅಷ್ಟೇ. ಎಸ್, ಯು ಆರ್ ಕರೆಕ್ಟ್. ನಾನು ಹುಚ್ಚಿ ಆಗ್ತೀನಿ. ಕೃಷ್ಣನ ಹೃದಯದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತೇನೆ. ಅವನು ತನ್ನ ಬಾಹುಗಳ ಸ್ಟೆಥೋಸ್ಕೋಪ್ನಿಂದ ತಪ್ಪಿಕೊಂಡು ನನ್ನ ಪ್ರೇಮ ರೋಗನ ಪತ್ತೆ ಹಚ್ತಾನೆ. ಆಮೇಲೆ ಅವನ ತುಟಿಯಿಂದ ತುಟಿಗೆ ಮುತ್ತನ್ನು ಮಾತೆ ನುಗ್ಗಿಸ್ತಾನೆ. ಸ್ಟಾಪ್ ಇಟ್ ಗೀತಾ, ಸ್ಟಾಪ್ ಇಟ್. ಯಾಕೆ ಹರಿಯೋ ನನ್ನ ಆಸೆ ನದಿನ ತಡೆ ಹಾಕ್ಬಿಟ್ಟೆ? ಮನೆ ಕಟ್ಟೋದಕ್ಕೆ ಅಷ್ಟೇ ಅಲ್ಲ, ನಿನ್ನ ಆಸೆ ಸಿಹಿ ನೀರ್ನ ಉಪ್ಪು ನೀರ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ಗೀತಾ. ನೀನ್ ಕೃಷ್ಣನ್ ತುಂಬಾ ಪ್ರೀತಿಸ್ತಿದ್ಯಾ ಅಂತ ನನಗ್ ಗೊತ್ತು. ಆದ್ರೆ ನೀನ್ ಪ್ರೀತಿಸ್ತಿರೋದು ಅವನಿಗೆ ಗೊತ್ತೇನೆ? ನಾವು ಆಗೋಲ್ಲ ಅನ್ನೋ ಮಾತೇ ಇಲ್ಲ. ಆಗ್ಲೇ ಬೇಕು, ಹಾಗೆ ಆಗ್ತಾನೆ. ಸಾವಿತ್ರಿ, ರಾಮಣ್ಣ ಬೆಂಗಳೂರಿಗೆ ಬಂದಿದ್ದಾಗ ಈ ಸಂಬಂಧ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೆ ಇಂಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿದ್ದೆ. ಈಗ ಡೈರೆಕ್ಟ್ ಆಗಿ ಕೇಳೋ ಕಾಲ ಕೂಡು ಬಂತು. ಸುಂದ್ರಿ, ಒಂದು ವಾರದಿಂದ ನಿನ್ ಮೈನಾ ನಿಂಗೆ ಗದ್ದೆ ಒಳಗೆ ತೋರ್ಬಿಟ್ಟಲ್ಲ ನಿನ್ ಗಂಡಸ್ತಾರವ. ತೋರು ಈಗ ತೋರು ನೋಡುವ, ತೋಟಗೆಲ್ಲ ಓಡಾಡ್ಸ್ಕೊಂಡು ತಿಪ್ಪೆ ಮೇಲೆಲ್ಲ ಕೆಡಿಕೊಂಡು ತನಕ್ ಬರ್ದಂಗ್ ಬಿಡ್ದಲ್ಲ ಪಾಪಿ. ಆ
ಗೊತ್ತಿರ್ಲಿಲ್ವಾ ನಿಂಗೆ ಕತ್ಲಾದ್ಮೇಕೆ ಮಗ್ಳು ಬಂದ್ ಮನಿಕಬೇಕು ಅಂತ? ಏನೋ ತಿಳಿದು ತಪ್ಪು ಮಾಡ್ಬಿಟ್ಟೆ. ಸುಂದ್ರಿ, ನನ್ನ ಕ್ಷಮಿಸ್ಬಿಡೆ. ನವ್ವನ್ ರಾಗ ನೋಡಯ್ಯವ್ವ, ರಾಗನಾ? ಸುಂದ್ರಿ, ಏ ಕೆಂಪಿ, ಜಗಳ ಆಡೋ ಒತ್ತೇನೆ ಇದು? ಅಲ್ಲ, ತೋಳನ ಹಳ್ಳಿ ಕೆಡ್ಕೊಂಡು ಪಾಠ ಹೇಳೋ ಹೊತ್ತು. ಅದೇನ್ ಪಾಠ ಹೇಳೋದಿದ್ರು ಒಂದ್ 10 ನಿಮಿಷ ಆದ್ಮ್ಯಾ ಕೇಳುವಂತೆ. ಈಗ ಗದ್ದೆ ಒಳಗೆ ಕೆಲಸ ಮಾಡಿ ಸೀತೆ ಹೆಚ್ಚಾಗ್ಬಿಟ್ಟೈತಾ? ಹೊಸಿ ತಡ್ಕೋ. ಲೇ ಗೌರಿ, ಗಣೇಶ, ಮಕ್ಕಳಿಗೆ ಎಬ್ಬಿಸ್ತೀಯಾ? ಏನ್ರೋ ಬೇಗ. ಪಾಪ ನಿಮ್ಮ ಅಪ್ಪನಿಗೆ ಸೀತೆ ಹೆಚ್ಚಾಗ್ಬಿಟ್ಟೈತಂತೆ. ಹೊಸಿ ಕೆಂಡ ತಂದು ಬೆಚ್ಚಗ್ ಮಾಡ್ರೋ. ಮಾಡ್ರಿ. ಅಯ್ಯೋ ನವನ್ ಎದ್ದೆ ಬಿಡಲ್ಲಪ್ಪ ಇವು. ಬೆಂಕಿ ಕೆಂಡ ತಲ್ಲೇನಪ್ಪ? ಓತಾರಕ್ಕೆ ತರುವಂತೆ ಬಿದ್ಕೊಳ್ಳ ನಾನು ಹೆಂಡತಿ ಮಗಳೇ, ಬಿದ್ಕೊಳ್ರ. ಆ ಬುಡ್ಬುಡಿಕೆ ಅವನು ಈ ತಿಂಗಳು ಗರ್ಭ ನಿಂತ ಕೈತೈತಿ ಅಂತ ಸಕನ ನೋಡ್ದ ಮನೆ ಬಾರಿ. ನೀನೇ ನೆಟ್ಗಿಲ್ಲ, ಇನ್ನ ಬುಡ್ಬುಡ್ಕೆ ಅಲ್ಲಾಡ್ಸಿ ಹೇಳ್ಬಿಟ್ರೆ ನಿಂತ್ಬಿಡ್ತದ ಗರ್ಭ. ನಾನ್ ನಿನ್ನ ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ರಿಪೇರಿ ಮಾಡಿಸಿ ಮಕ್ಳಾಗಂಗೆ ಏನಾರ ಮಾಡಿಸ್ಕೊಳ್ಳೋಣ ಅಂತ ಆಸೆ ಪಟ್ರೆ ನೀನ್ ನನ್ನ ಬಂಜೆ ಮಾಡಿ ನನ್ನ ಆಸ್ತಿನೆಲ್ಲ ಕಂಡೋರ್ ಪಾಲ್ ಮಾಡಕ್ ಹೊರಟಿದ್ಯಾ? ಕೆಂಪಿ, ಆ ದೊಣ್ಣೆ ನಾಯ್ಕ ನಿಮ್ಮ ಅಣ್ಣ ಹೆಂಗೆ ಗಂಟೊಡ್ದು ಎಷ್ಟೊಂದು ಊಡ್ ಮಾಡ್ಕೊಂಡವನೆ ಗೊತ್ತಾ ನಿನ್ಗೆ? ಅವನ ಯಜಮಾನ್ಗೆ ಕೊಂಡ್ಕೊಂಡಿರೋ ಆಸ್ತಿನೆಲ್ಲ ಅವನ ಹೆಸರಿಗೆ ಬರ್ಸ್ಕೊಂಡವನೆ. ಇವತ್ತಲ್ಲ ನಾಳೆ ನಾವು ಬೇರೆ ಆದ್ರೂ ನಿಮಗ್ ಕೊಡೋ ಪಾಲು ಕೊಪ್ರಿ ಚೂರು ಕೊಟ್ಟಂಗ್ ಕೊಡ್ತಾನೆ. ಆ ಚೂರು ಪಾರು ತಗೊಂಡು ಮುಂದೆ ಅನ್ಭವ್ಸಕ್ ಕಷ್ಟನಾ? ಈಗ್ಲೇ ದೂರ ಮಾಡ್ಕೊಳ್ಳೋದನ್ ಕಲಿ. ಇಲ್ದೆ ಹೋದ್ರೆ ನಾಳೆ ನಮ್ ಮಕ್ಳು ಎಮ್ಮೆ ಎತ್ತು ಮೇಯಿಸ್ಕೊಂಡು ಅವ್ರು ಹಾಕಿದ್ದನ್ನ ತಿನ್ಕೊಂಡು ನಿನ್ನಂಗೆ ಕೋಲೆ ಬಸವಂತರ ತಲೆ ಅಲ್ಲಾಡ್ಸ್ಕೊಂಡಿರ್ಬೇಕಾಯ್ತದೆ. ನೀನ್ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಂಗೇನೋ ಕೆಂಪಿ ಹೇಳ್ದಂಗೆ ಕೇಳೋದೇ ಸರಿ ಅನ್ನಿಸ್ತಾ ಐತೆ. ನಂದು ಅದೇ ತೀರ್ಮಾನ ಭೈರಣ್ಣ. ಸುಂದ್ರಿ ಹೇಳ್ದಂಗೆ ಪಾಲ್ ತಗೊಳ್ಳದೆ ಒಳ್ಳೇದು ಅನಿಸ್ತದೆ. ಭೇಷ್ ಭೇಷ್, ಇವತ್ತು ನಾನು ನಿಮ್ಮನ್ನು ಮೆಚ್ಕೊಂಡೆ ಕಂಡಲ್ಲ, ಮೆಚ್ಕೊಂಡ್ಬಿಟ್ಟೆ. ಎಷ್ಟು ವರ್ಷ ನನ್ನ ಎದೆಲಿ ಇದೇ ಬೆಂಕಿ ತಗ ತಗ ಅಂತ ಉರಿತಾ ಇತ್ತು. ನನ್ ಸೌತಿ ಮಗ ರಾಮ 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 ಅವನು ಈ ಮನೆ ಯಜಮಾನಿಕೆ ಮಾಡೋದು ನೋಡಿ ನನ್ನ ಹೊಟ್ಟೆಲ್ ಹುಟ್ಟಿದ 3 ಗಂಡು ಮಕ್ಳಿಗೆ ಎಲ್ಲ ಅನ್ಯಾಯ ಮಾಡ್ಬಿಡ್ತಾನೋ ಅಂತ ನನ್ನ ಎದೆ ರಕ್ತ ಕೊತ ಕೊತ ಅಂತ ಕುದಿತಾ ಇತ್ತು. ಇವತ್ತು ತಣ್ಣಗಾಯ್ತು. ಕೆಂಪಿ, ಸುಂದ್ರಿ, ಹಸುರಲ್ಲೇ ತಿನ್ಸಿ ರೇಷ್ಮೆ ನೂಲ್ ತೆಗೆಯುವ ನಿಮ್ ಬುತ್ತಿ, ನಿಮ್ ತಂತ್ರ ಇಷ್ಟ್ರ ಮಟ್ಟಿಗೆ ಅದಲ್ಲ ಅಂತ ನನಗೆ ಬಹು ಸಂತೋಷ ಆಗ್ಬಿಟ್ಟೈತೆ ಕೊಂಡ್ರಮ್ಮ. ನಾನು ಮಾಡ್ಬೇಕಾದ ಕೆಲಸ ನೀವು ಮಾಡಿ. ಇವತ್ತು ನಿಮ್ಮಿಂದ ನನ್ನ ಮಕ್ಕಳು ಈ ಮನೆ ಯಜಮಾನಿಕೆ ಮಾಡಂಗ ಆಗದಲ್ಲ, ನನಗಷ್ಟೇ ಸಾಕು. ಅದೇ ಹಂಗಾರೆ ನಾನು ಸುಂದ್ರಿ ಶುರು ಮಾಡ್ಕಳಿ. ಸಮಯ ನೋಡಿ ಕಾಲು ಕೆರ್ಕೊಂಡು ಕಿತಾಪತಿ ತಮಟೆನ ಬಾರಿಸ್ಬಿಡಿ. ಹೋಗಿ ಉಫ್ ಅಂತ ದೀಪ ನಿಮ್ ಗಂಡಂದ್ರ ಮೊಗ್ಲಾಗೆ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಹೋಗಿ. ಗೆದ್ದುಬಿಟ್ಟೆ ಕಣೆ, ನೀನ್ ಗೆದ್ದುಬಿಟ್ಟೆ ಕಣೆ. ಬೂದಿ ಮುಚ್ಚದ್ ಕೆಂಡದಂಗಿದ್ ನಿನ್ ಸೌತಿ ಬುದ್ಧಿನ ಕೊರಗೂ ತೋರ್ಬಿಟ್ಟಿಯಲ್ಲೇ. ನಿನ್ ತಾಯ್ತನ ನೋಡಿ ನಿನ್ ಕೈಲೇ ಬಾಯಿಗೆ ನೀರು ಬಿಡಿಸ್ಕೊಂಡು ಸಾಯ್ಬೇಕು ಅಂತಿದ್ದಲ್ಲೇ ತಾಟಕಿತ್ತಿ. ಸೌತಿ ಅಂದ್ರೆ ಸೊಡಗಿಚ್ಚಿರೋ ಸುಣ್ಕಲ್ಲು ಅಂತ ಇವತ್ತು ಗೊತ್ತಾಗೋಯ್ತು ಕಣೆ, ಇವತ್ತು ಗೊತ್ತಾಯ್ತು. ಗೊತ್ತಾಯ್ತು ತಾನೇ? ಇನ್ನ ಯಾಕಿಲ್ಲೇ ನಿಂತ್ಕೊಂಡಿದೀಯಾ? ಎದೆ ಒಳಗಿರೋ ಉಸಿರು ಬುಂಡೆನ ಭದ್ರವಾಗಿಡ್ಕೊಂಡು ಬಂದ್ ತೆಪ್ಪಗ್ ಬಿತ್ಕೊಳ್ಳೋದ್ ಕಲಿ.